ರೈತ ಬಾಂಧವರಿಗೂ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಹಿರೇಬೇನೂರು ಗ್ರಾಮದಲ್ಲಿದ್ದೀವಿ. ಹಿರೇಬೇನೂರು ಗ್ರಾಮದಲ್ಲಿ ಗ್ರಾಮದವರಾಗಿರ್ತಕ್ಕಂಥ ನಮ್ಮ ಅಕ್ಷಯ್ ಸರ್ ಅನ್ನೋರು ಈ ಪ್ಲಾಟಿ 4 ಎಕರೆ ಕಬ್ಬದ. ಈ 4 ಎಕರೆ ಕಬ್ಬಿಗೆ 1 ತಿಂಗಳ ಹಿಂದ್ಗಡೆ ಡಾಕ್ಟರ್ ಬೂಮ ಪ್ರೋ ಬೂಸ್ಟರ್ ಗ್ರೋತ್ 98 ಕೊಟ್ಟಿದ್ದಾರೆ. ಕಣ್ಣಾರೆ ಅದು ರಿಸಲ್ಟನ್ನು ನೋಡ್ಬೇಕಂತೇಳಿ ಕರೆಸಿದಾರೆ ಸರು. ಬಟ್ ಹೆಂಗೆ ರಿಸಲ್ಟ್ ಬಂದ್ಯಪ್ಪ ಅಂತಂದ್ರೆ ಇಲ್ಲಿ ಬಂದು ನೋಡಿದಾಗ ನಮಗೆ ಒಂಥರ ಆಶ್ಚರ್ಯ, ಅಷ್ಟು ಖುಷಿ ಅನ್ಸಕತ್ತದ. ಆ ಅನಿಸಿಕೆಯನ್ನು ನಮ್ಮ ರೈತರು ಇದ್ದಾರೆ, ನಮ್ಮ ರೈತರ ಬಾಯಿಂದ ಒಂದಿಷ್ಟು ಏನು ಖುಷಿ ಅದು ಕೇಳೋಣ ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ತಮ್ಮ ಹೆಸರು ರೀ? ನನ್ನ ಹೆಸರು ಜಾನ್ ಸಿಕ್, ಊರು ಹಿರೇಬೇನೂರು. ಹಾಂ ತಾಲೂಕು. ಹಾಂ ರೀ. ನಾ ಈ ಸದ್ಯ ಇದು 4 ಎಕರೆ ಕಬ್ಬು. ಇದು ಆರ್ಗ್ಯಾನಿಕ್ ಭೂಮಿ. ಹಾಂ, ಪ್ರೋ ಬೂಸ್ಟರ್ ಗ್ರೋತ್ 98 ಕೊಟ್ರಿ. ಡಾಕ್ಟರ್ ಬೂಮ್ ಎಷ್ಟು ಚೀಲ ಕೊಡ್ಸಿ ಸರ್ ಟೋಟಲ್? ಡಾಕ್ಟರ್ ಭೂಮಿ ಎಕರೆಗೆ 3 ಚೀಲ ಕೊಡಿಸಿ. ಎಕರೆಗೆ 3 ಚೀಲ. ಪ್ರೋ ಬೂಸ್ಟರ್ ಪ್ರೋಬೂಸ್ಟ್ ಎಕರೆಗೆ 1 ರೀ. ಒಂದು ಗ್ರೋತ್ 98 1 kg 1 kg ಕೊಡಿಸಿ. ಅದೆಲ್ಲ ಕೊಡ್ಸೋದ್ರಿಂದ ಭಾಳ ಅದ್ಭುತವಾದ ರಿಸಲ್ಟ್ ಅನ್ನ ಬಂದದ. ಹಾಂ. ಎಷ್ಟು ತಿಂಗಳ ಕಬ್ಬದ್ರಿ ಇದು? ಸರ್ ಇದು 3 ತಿಂಗಳ, ಬರೀ ಕೇವಲ 3 ತಿಂಗಳ ಕಬ್ಬದ. 3 ತಿಂಗಳದ ಈ ಥರ ರಿಸಲ್ಟ್ ಬಂದದ. ಬಟ್ ನಿಮ್ಗೆ ಇದಕ್ಕಿಂತ ಮುಂಚೆ ನೀವು ಕಬ್ಬು ಮಾಡಿದ್ರಲ್ಲ, ಅವಾಗ ಹೆಂಗಿತ್ತು ರಿಸಲ್ಟ್? ಈ ಸಲ ಹೆಂಗದ್ರಿ? ಇದು ಸರಿ ಅನಿಸ್ತು ಸರ್. ಅದು ಹಾಂ, ಮೊದಲನೇದು ಎಷ್ಟು ಖಾತ ಹಾಕಿದ್ರೂ ಇಷ್ಟು ಇದು ಹೋಗ್ತಿಲ್ಲ. ಹಾಂ, ಎಷ್ಟು ಕಾತ್ ಹಾಕಿದ್ರೆ ಈ ಥರ ರಿಸಲ್ಟ್ ಬರ್ತಿರ್ಲಿಲ್ಲ. ಎಲ್ಲ ಇದು ನೋಡ್ಬೇಕು ಸರ್, ಇಳುವರಿ ಹೆಂಗೆ ಕೊಡ್ತದೆ ಈ ಸಲ. ಇಳುವರಿ ಅಂತ ಚಲೋ ಕೊಡ್ತಾವ್ರಿ, ಯಾಕಂದ್ರೆ ನಮಗೆ ಕಣ್ಣ ಕಾಣಕತ್ತದ ಯಾವ ಥರ ಇಳುವರಿ ಬರ್ತದೆ ಕಣ್ಣಿಗೆ ಕಾಣಕತ್ತವ್ರಿ. ಎಲ್ಲಿ ಗಿರ್ನೆಸ್ ಮತ್ತು ಇನ್ನೊಂದು ಏನಂದ್ರೆ 3 ತಿಂಗಳ ಒಳಗೆ ಕಬ್ಬಿನ ಗಣಿಕಿ ಏನ್ರಿ, ಮತ್ತು ಅದ್ರದ್ದು ವೈಟ್ ರೂಟ ಭಾಳ ಬಂದದ್ರಿ. ಅದಕ್ಕಾಗಿ ಈಗ ನೀವು ಬೇರೆ ಬೇರೆ ಹಾಕ್ತಿದ್ರಿ, ಹಾಕೋದ್ರಿಂದ ಇದು ಹಾಕೋದ್ರಿಂದ ಏನು ವ್ಯತ್ಯಾಸ ಆಗ್ಯದ ನಿಮ್ಗೆ? ಸರ್ ಇದರ್ಲಿಂದ ನಮ್ಮ ಭೂಮಿ ಫಲವತ್ತತೆ ಕಾಪಾಡ್ಬೋದು. ಹಾಂ ರೀ. ಯೂರಿಯಾ ಕಡಿಮೆ ಬಳಸ್ಬೇಕು. ಹಾಂ, ಈ ಆರ್ಗ್ಯಾನಿಕ್ ಬಳಸೋದ್ರಿಂದ ಹಾಂ, ನಮ್ಮ ಭೂಮಿ ಕಂಟೆಂಟ್ ಉಳಿತದೆ. ವಾ, ನಿಮ್ಮಲ್ಲಿ ಏನು ಈ ಜ್ಞಾನ ಅದಲ್ಲ, ಈ ಜ್ಞಾನ ಎಲ್ಲ ರೈತರ ಕಡೆ ಬಂತಂದ್ರೆ ಎಲ್ಲರ ಭೂಮಿನೂ ಉಳಿತದ್ರಿ. ಯಾಕಂದ್ರೆ ನೀವು ಇದಕ್ಕೆ ರಾಸಾಯನಿಕ ಏನು ಕೊಟ್ಟಿಲ್ಲ. ರಾಸಾಯನಿಕ ಕೊಡ್ತೇವೆ ಸರ್. ಹಾಂ ಹಾಂ, ಓಕೆ. ನಿಮ್ಮ